ಹಾಯ್ ನಮಸ್ಕಾರ. ಹಲೋ ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ಏನು ವಿಶೇಷ? ಬೆಳಗ್ಗೆ ನಾನು ಆನಂದ್ ಗುರುಜಿಯವರು ಇಲ್ಲಿ ಮಹಾದೇವನ ಟೆಂಪಲ್ಗೆ ಬಂದಿದ್ದೀವಿ. ಬಂದು ಇವಾಗ ಎಲ್ಲ ಕ್ಲೀನ್ ಎಲ್ಲ ಮಾಡಿಬಿಟ್ಟು ದೇವರ ಒಂದು ಪೂಜೆ ಮಾಡಿ ಇವಾಗ ಊರ ಕಡೆ ಹೋಗಬೇಕು ಅಂತ ಇದ್ದೀವಿ. ಗುರುಜಿಯವರೇ, ಏನು ಇವತ್ತಿನ ವಿಶೇಷ? ಏನು ಸಂಡೇ ಇದೆ, ಏನಾದರೂ ಒಂದೆರಡು ಮಾತು ಹೇಳಿ. ಏನೂ ಇಲ್ಲ. ಹಾಂ ನೀ ಹೊಸ ಜಾಬ್ ಸ್ಟಾರ್ಟ್ ಮಾಡ್ತಾ ಇದೆಯಾ? ಹಾಂ, ನಿನ್ನ ಜೀವನ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮಾದೇವ್ ಬರ್ಲತ್ತಿದ್ದೀನಿ. ಸ್ವಲ್ಪ ದಿನದಾಗೆ ಮಾದೇವನ ಆಶೀರ್ವಾದ ನಿನ್ನ ಮ್ಯಾಗ ಸಂಪೂರ್ಣವಾಗಿ ನಿನ್ನ ಮ್ಯಾಗ ಇದಾಗ್ಯದ. ಓಕೆ, ದೇವ್ರದ್ದು ಹಿಂಗೆ ನಿಂದು ದೇವ್ರ ಸೇವೆ ಹಿಂಗೆ ಮಾಡೋ ಶಕ್ತಿ ದೇವ್ರು ನಿಂಗೆ ಕೊಡಲಿ. ನಿನ್ನ ಲೈಫ್ ಬ್ರೈಟ್ ಆಗಿರಲಿ ಯಾವಾಗ ಭೀ ಅಂತ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಗೂ ನಿಮ್ಮದು ಇದೇ ರೀತಿ ಚೆನ್ನಾಗಿರಲಿ ಲೈಫ್ ಅಂತೇಳಿ ನಾನು ಬಯಸ್ತೀನಿ. ಆ ಮಾದೇವನಲ್ಲಿ ಇದೇ ರೀತಿ ಇವತ್ತಿನ ದಿನಾಚರಣೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ಹೋಗೋಣ. ಅಲ್ಲಿಂದ ನೋಡ್ತಾ ಇರ್ಬೋದು, ಬೈಕ್ ಮೇಲಿದ್ದೀನಿ. ಇಲ್ಲಿ ಒಂದು ಊರು ಬರುತ್ತೆ, ಆ ಊರಿಗೆ ಬಂದಿದ್ದೆ. ಯಾವ ಊರಂದರೆ ಇಲ್ಲಿ ಹುಲ್ಸೂರು ತಾಲೂಕರಿಂದ ಮುಂದುಗಡೆ ಜಮಖಂಡಿ ಅಂತ ಊರು ಬರುತ್ತೆ. ಜಮಖಂಡಿ ಊರಲ್ಲಿ ಇವಾಗ ಸುತ್ತಾಡ್ತಾ ಇದೀವಿ ಬೈಕ್ ಮೇಲೆ. ನೋಡ್ತಾ ಇರ್ಬೋದು ನೀವು, ಮುಂದುಗಡೆ ಇರೋದು ಎಮ್ ಡಿ ಸಾಹೇಬರು ಹಿಂದುಗಡೆ ನಾನು ಕೂತ್ಕೊಂಡಿದ್ದೀನಿ. ಬಿಸಿಲಲ್ಲಿ ಸುಮಾರು 11:30 ಅಲ್ಲಿಂದ ಕಲೆಕ್ಷನ್ ಅಮೌಂಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಹುಣಸೂರು ಕಡೆ ಹೋಗ್ತಾ ಇದ್ದೀವಿ ಬೈಕ್ ಮೇಲೆ. ಫುಲ್ ಸಖತ್ ಬಿಸಿಲಿದೆ, ನೋಡ್ತಾ ಇರ್ಬೋದು ನೀವು. ಹೈವೇ ರೋಡಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಇಲ್ಲೊಂದು ಗದ್ದೆ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು, ಟ್ರ್ಯಾಕ್ಟರ್ ತೊಗೊಂಡವರು ಇಲ್ಲಿ ಭೂಮಿ ಅಳಿತಾ ಇದ್ದಾರೆ. ಏನಂದರೆ ಇಲ್ಲಿ ಸ್ವಲ್ಪ ಅಮೌಂಟ್ ಬರಬೇಕಿತ್ತಂತೆ, ಸೊ ಅದಕ್ಕೋಸ್ಕರ ಇಲ್ಲಿಯೂ ಸಹ ಬಂದಿದ್ವಿ. ಎಲ್ಲ ಕೆಲಸ ಇತ್ತು. ಕೆಲಸ ಆದಮೇಲೆ ಇನ್ನೂ ಬಾಕಿ ಇತ್ತು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡೋದು. ನೋಡ್ತಾ ಇರ್ಬೋದು, ಕೂತಿದ್ದೀನಿ. ಫುಲ್ ಸಖತ್ ಬೋರ್ ಆಗ್ತಾಯಿತ್ತು. ಟೈಮ್ ನೋಡಿದೆ, ಇನ್ನೂ ಟೈಮ್ ಇದೆ, ಹೋಗೋಕ್ಕಾಗಲ್ಲ. ಪಕ್ಕ ಒಬ್ಬರು ಅಂಕಲ್ ಕೂತಿದ್ರು, ಅವರು ಆರ್ಮಿಲಿದ್ದರು ಅನಿಸುತ್ತೆ. ಫುಲ್ಲು ಸುಮಾರು 6:30 ಆಗ್ತಾಯಿದೆ. ಮಾರ್ನಿಂಗ್ 6 ಗಂಟೆಗೆ ಬಂದಿದ್ದೀನಿ. 6 ಗಂಟೆಯಿಂದ ಕೆಲಸ. ಫಸ್ಟ್ ದಿನ ಟ್ರೈನಿಂಗ್ ಅಂತೇಳಿ ಫುಲ್ ಕೆಲಸ. ನೋಡಿ, ಅವಾಗಿಂದ ಇಲ್ಲೇ ಕೂತಿದ್ದೀನಿ. ಪಕ್ಕ ಒಬ್ಬರು ಮಿಲ್ಟ್ರಿ ಅಂಕಲ್ ಕೂತಿದ್ರು, ಅವರು ಹೊರಟೋಗ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಕೂತಿದ್ದೀನಿ. ನನಗೆ ಕೂರಿಸ್ಕೊಂಡು ಅವ್ರು ಇವಾಗ ಹೋಗಿದ್ದಾರೆ. ಅಲ್ಲಿಂದ ಅವರು ಅಮೌಂಟು ತರಕ್ಕೆ ಹೋಗಿದ್ದಾರೆ ನನ್ನ ಜೊತೆ ಇದ್ದವರು. ನೋಡ್ತಾ ಇರ್ಬೋದು, ಇಲ್ಲಿಬ್ಬರು ಅಂಕಲ್ ಕೂತಿದ್ದಾರೆ, ನಾನೊಬ್ಬನ ಅವಾಗಿಂದ ಕೂತಿದ್ದೀನಿ. ಮಧ್ಯಾಹ್ನ ಒಂದಿಷ್ಟು ಆಚೆ ತಿಂದ್ಕೊಂಡಿದ್ದೆ ಅಷ್ಟೇ. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಏನು ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ನಡ್ಸ್ಕೊಂಡು ಹೋಗೋದು ಹೀಗೆ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ. ಬನ್ನಿ. ಜನಗಳೆಲ್ಲ ಹೊಲದಿಂದ ಮನೆಗೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಹುಡುಗ ಇದ್ದಾನೆ. ಈ ಹುಡುಗ ಇಲ್ಲಿ ಏನೋ ತಗೋಕೆ ಬಂದಿದ್ದಾನೆ ಪಾಪ. ಚಿಕ್ಕ ಹುಡುಗರು, ಅವ್ರು ಶಾಪ್ ಕ್ಲೋಸ್ ಮಾಡಿದ್ದಾರೆ. ಶಾಪ್ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಂದನೇ ಚಿಕ್ಕ ಒಂದು ಕಿಟಕಿ ಇದೆ, ಆ ಕಿಟಕಿಯಿಂದ ಹುಡುಗರಿಗೆ ಏನು ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಹುಡುಗರು ಏನೇನೋ ತೊಗೊಂಡ್ರು, ಚಿಂಗಮ್ ಅಂತೆ ಅದಿದೇನೋ ತೊಗೊಂಡ್ರು. ನೋಡಿ ಪಾಪ, ಇಲ್ಲಿ ಇವಾಗ ಹೋಗ್ತಾ ಇದ್ದಾರೆ ಮನೆಗೆ. ಅವ್ರು ಬಿಸಿಲಲ್ಲಿ ದುಡ್ದು ಈ ಹುಡುಗರು ಪಾಪ, ಇನ್ನೂ ಚಿಕ್ಕ ಹುಡುಗರು. ನೋಡ್ತಾ ಇರ್ಬೋದು ನೀವು. ಅವು ಪಾಪ ಹೋಗಬೇಕು ಅವ್ರ ಜೊತೆ, ಮನೆಯವ್ರ ಜೊತೆ. ಏನು ಮಾಡೋಕ್ಕಾಗಲ್ಲ, ಜೀವನನೇ ಇಷ್ಟು. ದುಡಿಯೋದೇ ನಮ್ಮ ಬಿಸ್ನೆಸ್ಸು. ಈ ರೀತಿ ಸುಮಾರು ಟೈಮ್ ಬಂದುಬಿಟ್ಟು 9 ಗಂಟೆ ಆಗ್ತಾಯಿದೆ, 8:30 ಆಗಿದೆ. ಕೆಲಸ ಯಾವ ರೀತಿ ಅಂದರೆ, ಮಾರ್ನಿಂಗು 6:30ಗೆ ಹೋಗಬೇಕು. ಸಾಯಂಕಾಲದ ಏನು ಟೈಮಿಂಗ್ ಇಲ್ಲ. 9 ಗಂಟೆನೂ ಆಗ್ಬೋದು, 10 ಗಂಟೆನೂ ಆಗ್ಬೋದಂತೆ. ಕಲೆಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ. ಅದೇ ರೀತಿ ಯಾವುದೇ ರೀತಿ ಹಾಲಿಡೇ ಸಿಗಲ್ಲ. 12th ಡೇಟ್ವರೆಗೂ ಯಾವುದೇ ರೀತಿ ಹಾಲಿಡೇ ಸಿಗಲ್ಲ. ಬೈಕ್ ಮೇಲಿದ್ದೀನಿ, ನೋಡ್ತಾ ಇರ್ಬೋದು. ಏನಂದರೆ ಕತ್ಲೊಂದಾಗಿದೆ. ಏನು ಮಾಡಬೇಕು, ಕೆಲಸ ಹೇಗೆ ಮಾಡಬೇಕು ಒಂದು ಅರ್ಥ ಆಗ್ತಾಯಿಲ್ಲ.
ಬನ್ನಿ ನೋಡೋಣ ಏನಾಗುತ್ತೆ. ಇವತ್ತಿನ ವ್ಲಾಗ್ ಅಂತೂ ಇಲ್ಲಿಗೆ ನೋಡ್ತಾ ಇದ್ದಾರೆ, ಈ ಥರ ನಡೀತಾ ಇದೆ ದಿನಚರಿ. ನೋಡೋಣ ಬನ್ನಿ ಏನಾಗುತ್ತೆ ಏನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಟೈಮ್ 10 ಗಂಟೆ ಆಗಿದೆ. 10 ಗಂಟೆ ಇವಾಗ ಜಸ್ಟ್ ಊಟ ಮಾಡಿಕೊಂಡು ಇವಾಗ ತಾನು ಮೇಲುಗಡೆ ಬಂದಿದ್ದೀನಿ. ಇವಾಗ ಅರ್ಥ ಆಗ್ತಾಯಿದೆ ಕೆಲಸ ಅಂದರೆ ಹೇಗಿರುತ್ತೆ ಏನಿರುತ್ತೆ ಅಂತ. ಯಾಕೆ ಪಾಪ ಜನಗಳು ಯಾರು ಜಾಸ್ತಿ ಸ್ಟಡಿ ಮಾಡಿರಲ್ಲ, ಓದಿರಲ್ಲ, ಅವ್ರು ಯಾಕೆ ಇಷ್ಟು ಕಷ್ಟಪಡ್ತಾರಂತ ಇವಾಗ ಅರ್ಥ ಆಗ್ತಾಯಿದೆ. ನನಗೆ ಇವತ್ತು ಅರ್ಥ ಆಯಿತು. ಏನಂದರೆ ಹೇಳಿದ್ನಲ್ಲ, ಇವತ್ತು ಕೆಲಸಕ್ಕೋಸ್ಕರ ಹೋಗಿದ್ದೆ. ಮಾರ್ನಿಂಗ್ 6 ಗಂಟೆ ಹೋಗಬೇಕಂತೆ. ಮಾರ್ನಿಂಗ್ 6 ಗಂಟೆ ಹೋಗಿ ಸಾಯಂಕಾಲ 10 ಆಗುತ್ತೋ 11 ಗಂಟೆ ಆಗುತ್ತೋ ಗೊತ್ತಿಲ್ಲ. ಕಲೆಕ್ಷನ್ ಮಾಡಬೇಕು. ಕಲೆಕ್ಷನ್ ಮಾಡಿಬಿಟ್ಟು ದುಡ್ಡು ಕಟ್ಟಿಬಿಟ್ಟು ಮನೆಗೆ ಬರಬೇಕಂತೆ. ರಾತ್ರಿ ಒಂದು ದಿವಸ 11 ಗಂಟೆನೂ ಆಗ್ಬೋದು, 12 ಗಂಟೆನೂ ಆಗ್ಬೋದು, ಗೊತ್ತಿಲ್ಲ. ನೋಡಿ ಯಾವ್ಯಾವ ರೀತಿ ಕೆಲಸ ಇದೆ ಅಂತ. ನಾನು ಅಂದ್ಕೊಂಡೆ ಮತ್ತು ಹಾಲಿಡೇಸ್ ಏನಾದರೂ ಕೊಡ್ತೀರಾ ಅಂತ ಕೇಳಿದೆ. ಅವರಂದರು ಹಾಲಿಡೇಸ್ ನಿಮಗೆ ಸಂಡೇ ಸಿಕ್ಕರೆ ಸಿಗ್ಬೋದು, ಚಾನ್ಸಸ್ ತುಂಬ ಕಡಿಮೆ ಅಂತ. ಅದೇ ಹೇಳಿದರು, ಸಂಡೇ ಹಾಲಿಡೇ ಒಂದು ದಿವಸ ಕೊಟ್ಟರೆ ಕೊಡ್ತೀವಿ, ಇಲ್ಲಾಂದರೆ ಹಾಲಿಡೇ ಸಿಗಲ್ಲ ಅಂತ ಹೇಳಿದರು. ನಾನು ಅಂದ್ಕೊಂಡೆ, ನಾನು BSc ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೀನಿ. BSc ಕಂಪ್ಯೂಟರ್ ಸೈನ್ಸ್ ಆಗಿದೆ. ಅದೇ ರೀತಿ ನೇತ್ರ ಸಹಾಯಕರು ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಮುಗಿದಿದೆ. ಇಷ್ಟೆಲ್ಲ ಒಂಥರ ನನಗೆ ಹೀಗೆ ಹೊಸಯಿ ಅನ್ನಿಸ್ತು. ಯಾಕಂದರೆ ನಾನು ಮಾಡ್ತಿರೋದೆ, ನಂದು ಡಿಗ್ರಿ ಏನು ಕಂಪ್ಲೀಟ್ ಆಗಿದೆ, ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಓದಿದವ್ರಿಗೆ ಏನು ಬೆಲೆ ಇಲ್ಲ. ಸುಮ್ಮನೆ ಓದಿದರೆ ಆಗಲ್ಲ, ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಇದ್ರೇ ಎಲ್ಲ. ಸ್ಕಿಲ್ಸ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ತೊಂದರೆ ಇಲ್ಲ, ದೇವರಿದ್ದಾನೆ, ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಇನ್ನೊಂದು ಕೋರ್ಸ್ ಇದೆ, ಲಾಸ್ಟ್ ಆಪ್ಷನ್ನು. ಕೋರ್ಸ್ ಕಲಿತ್ರೆ ನಾನು ಮನ್ಸು ಮಾಡಿಬಿಟ್ಟು ನಾನೇ ಕಲಿಬೇಕು. ನಮ್ಮ ತಾಯಿ ಹೇಳ್ತಾ ಇದ್ದಾರೆ. ಪಾಪ ನಮ್ಮ ತಾಯಿದೇನೋ ತಪ್ಪಿಲ್ಲ, ಪಾಪ ಅವ್ರು ಹೇಳ್ತಾ ಇದ್ದಾರೆ, ಕಲಿತ್ರೇ ಆಗುತ್ತೆ, ನೀನು ವಯಸ್ಸಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಲಿಬೇಕು ಅಂತ ನಾನು ಡಿಸೈಡ್ ಮಾಡಬೇಕು. ನಾನು ಡಿಸೈಡ್ ಮಾಡಿದ್ರೆ ಕಲಿಯೋದಾಗೋದು. ಅದು ನನ್ನ ಮೇಲೆ ಬಿಟ್ಟಿರೋ ವಿಷಯ. ತೊಂದರೆ ಇಲ್ಲ, ಕಲಿತೀನಿ. ನೋಡೋಣ ಏನಾಗುತ್ತೆ ಏನಿಲ್ಲ. ಇವತ್ತಿನ ಜೀವನ, ಇವತ್ತಿನ ಲೈಫ್ ನೋಡಿದ್ರಲ್ಲ ಯಾವ ಥರ ಇತ್ತಂತ. ಬನ್ನಿ ನೋಡೋಣ ಏನಾಗುತ್ತೆ ಏನಿಲ್ಲ. ಇನ್ನೂ ಜೀವನ ಸುಮಾರು ದೊಡ್ಡದಾಗಿದೆ. ನೋಡೋಣ ನನ್ನ ಲೈಫ್ ನನಗೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡಿಸುತ್ತೆ, ಏನು ಮಾಡೋಕ್ಕಾಗುತ್ತೆ ನೋಡೋಣ. ಇಷ್ಟ ಆದರೆ ವಿಡಿಯೋ ನೋಡ್ತಾಯಿರಿ.